ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪಕ್ಕಾ ನಾಟಿ ಸ್ಟೈಲಲ್ಲಿ ಅಂದರೆ ನಮ್ಮ ಹಳ್ಳಿ ಕಡೆ ಮಾಡುವಂತಹ ಮೊಟ್ಟೆ ಸಾಂಬಾರು ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು ಮುದ್ದೆ, ಚಪಾತಿ, ಅನ್ನದ ಜೊತೆಗೆ ಒಂದು ಬೆಸ್ಟ್ ಸೈಡ್ ಡಿಶ್ ಅಂತ ಹೇಳ್ಬೋದು. ತುಂಬ ರುಚಿ ಆಗ್ತದೆ. ಬಹಳ ಸುಲಭದಲ್ಲಿ ಮಸಾಲೆ ರುಬ್ಬಿ ಮಾಡುವಂಥ ಸಿಂಪಲ್ ಆದ ರೆಸಿಪಿ ಇದು. ಮನೆಯಲ್ಲೇ ಸಾಮಾನ್ಯವಾಗಿ ದಿನನಿತ್ಯದ ಅಡುಗೆಯಲ್ಲಿ ಬಳಸುವ ಇಂಗ್ರೀಡಿಯೆಂಟ್ಸ್ನಿಂದ ರುಚಿಯಾದ ಈ ಸಾಂಬಾರು ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಒಂದು ಪ್ಯಾನನ್ನು ಇಲ್ಲಿ ಬಿಸಿಗಿಟ್ಟು ಅದರಲ್ಲಿ 3 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿಕೊಳ್ಬೇಕು. ಎಣ್ಣೆ ನೋಡಿ ಇಲ್ಲಿ ಬಿಸಿ ಆಗಿದೆ. ಈಗ ಇದರಲ್ಲಿ 2 ದಾಲ್ಚೀನಿ, 4 ಲವಂಗ, 1 ಸ್ಪೂನಷ್ಟು ಸೋಂಪು ಕಾಳು ಹಾಗೂ ಒಂದು 10 ಕಾಳು ಮೆಣಸು ಇವಿಷ್ಟನ್ನು ಸೇರಿಸಿ ಅರ್ಧದಿಂದ 1 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳುವ. ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಫ್ರೈ ಆಗಿ ಘಮ ಬರಲು ಪ್ರಾರಂಭವಾಗಿದೆ. ಈಗ ಇದರಲ್ಲಿ 1 ಗಡ್ಡೆಯ ಬೆಳ್ಳುಳ್ಳಿ ಬೀಜವನ್ನು ಸೇರಿಸಬೇಕು. 1 ದೊಡ್ಡ ಗಡ್ಡೆಯ ಬೆಳ್ಳುಳ್ಳಿ ಬೀಜದ ಸಿಪ್ಪೆ ತೆಗೆದು ಇದರಲ್ಲಿ ಸೇರಿಸಿಕೊಳ್ಳುವ. ಇದರ ಜೊತೆಗೆ 1 ದೊಡ್ಡ ಸ್ಪೂನಷ್ಟು ಹುರಿಗಡಲೆ ಬೀಜವನ್ನು ಸಹ ಸೇರಿಸಬೇಕು. ಸೇರಿಸಿದ ಬೆಳ್ಳುಳ್ಳಿ ಜೊತೆಗೆ ಈ ಹುರಿಗಡಲೆಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಸಾಧಾರಣ 1.5 ಇಂದ 2 ನಿಮಿಷಗಳ ಕಾಲ ಇದನ್ನು ಹುರ್ಕೊಳ್ಬೇಕು. ಈಗ ಇದರಲ್ಲಿ ನೀರುಳ್ಳಿಯನ್ನು ಸೇರಿಸುವ. ನಾನಿಲ್ಲಿ 2 ದೊಡ್ಡ ಗಡ್ಡೆಯ ನೀರುಳ್ಳಿಯನ್ನು ಸ್ಲೈಸಸ್ ಮಾಡಿ ಸೇರಿಸ್ತಾ ಇದ್ದೇನೆ. ಬೆಳ್ಳುಳ್ಳಿ ಜೊತೆಗೆ ಈ ನೀರುಳ್ಳಿಯನ್ನು ಈ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳುವ. 4 ಒಣಮೆಣಸನ್ನು ಸಹ ಸೇರಿಸಿದ್ದೇನೆ. ಇಲ್ಲಿ ಬ್ಯಾಡಗಿ ಮೆಣಸನ್ನು ಈ ರೆಸಿಪಿಗೆ ಬಳಸ್ತಾ ಇದ್ದೇನೆ. ಇವೆಲ್ಲವನ್ನು ಎಣ್ಣೆಯಲ್ಲಿ ಹುರ್ಕೊಳ್ಳುವ. ನೀರುಳ್ಳಿದು ರಾ ಸ್ಮೆಲ್ ಹೋಗಿ ಲೈಟಾಗಿದ್ದು ಫ್ರೈ ಆಗಬೇಕು. ಅಷ್ಟು ಹೊತ್ತು ಇದನ್ನು ಹುರ್ಕೊಳ್ಬೇಕು. ಇದು ಹುರಿತಾ ಇದರ ಕಲರ್ ನೋಡಿ ಲೈಟಾಗಿ ಇಲ್ಲಿ ಚೇಂಜ್ ಆಗಿದೆ. ಈಗ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸುವ. 2 ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1/4 ಸ್ಪೂನಷ್ಟು ಅರಶಿನ ಹುಡಿಯನ್ನು ಸೇರಿಸಿದ್ದೇನೆ. ಹಾಗೂ ಒಂದು 2 ಸ್ಪೂನಷ್ಟು ತೆಂಗಿನ ತುರಿಯನ್ನು ಸಹ ಸೇರಿಸಿಕೊಳ್ಬೇಕು. ಇದನ್ನು ನೀರುಳ್ಳಿ ಜೊತೆಗೆ ಫ್ರೈ ಮಾಡಿಕೊಳ್ಳುವ. ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಹುರಿದು ಇಲ್ಲಿ ಘಮ ಬರ್ತಾ ಇದೆ. ಈಗ ಇದರಲ್ಲಿ 1 ಹಿಡಿಯಷ್ಟು ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು. ಹಾಗೂ 1 ಇಂಚಷ್ಟು ಶುಂಠಿ ತುಂಡನ್ನು ಸಹ ಸೇರಿಸುವ. ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗಿ 1-2 ನಿಮಿಷ ಇದನ್ನು ಹುರಿದ್ರೆ ಸಾಕು. ಈಗ 2 ಟೊಮೆಟೊ ಕಟ್ ಮಾಡಿದ್ದನ್ನು ಇದರಲ್ಲಿ ಸೇರಿಸಿಕೊಳ್ಳುವ. ಟೊಮೆಟೊ ಸೇರಿಸಿದ ನಂತರ ಇದನ್ನು 2 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ಸೇರಿಸಿದ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ಇದು ಸ್ವಲ್ಪ ಬೇಯಬೇಕು. ಹಾಗಾಗಿ ಲಿಡ್ ಮುಚ್ಚಿ ಇದನ್ನು 3 ರಿಂದ 4 ನಿಮಿಷಗಳ ಕಾಲ ಬೇಯಿಸಿಕೊಳ್ಳುವ. ಈಗ ನೋಡಿ ಕ್ಯಾಪ್ ಓಪನ್ ಮಾಡಿದ್ದೇನೆ. ಸೇರಿಸಿದ ಇಂಗ್ರೀಡಿಯೆಂಟ್ಸ್ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಫ್ಲೇಮ್ ಆಫ್ ಮಾಡಬೇಕು. ಫ್ಲೇಮ್ ಆಫ್ ಮಾಡಿದ ನಂತರ ಇದರಲ್ಲಿ ಚಿಕ್ಕ ಹುಳಿಯನ್ನು ಸೇರಿಸುವ. ಇದು ತಣಿದ ನಂತರ ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ. ತಣಿಯಲು ನೋಡಿ ಇಲ್ಲಿ ಒಂದು ಪ್ಲೇಟಲ್ಲಿ ಇದನ್ನು ಸೇರಿಸಿದ್ದೇನೆ. ತಣ್ಣದ ಇಂಗ್ರೀಡಿಯೆಂಟ್ಸ್ ನೋಡಿ ಈಗ ಮಿಕ್ಸಿ ಜಾರಲ್ಲಿ ಸೇರಿಸಿದ್ದೇನೆ. ಅಗತ್ಯಕ್ಕೆ ಬೇಕಾದಷ್ಟು ನೀರು ಸೇರಿಸಿ ಇದನ್ನು ರುಬ್ಬಿ ತರ್ತಾ ಇದ್ದೇನೆ. ಮಸಾಲೆ ನೋಡಿ ರುಬ್ಬಿದ್ದು ಆಗಿದೆ. ಇದನ್ನು ಪಾತ್ರೆಯಲ್ಲಿ ಸೇರಿಸುವ. ಗ್ರೇವಿ ನೋಡಿ ಈ ಹದದಲ್ಲಿರಬೇಕು. ನೆಕ್ಸ್ಟ್ ನೋಡಿ ಈ ಸಾಂಬಾರಿದ್ದು ಮುಂದಿನ ತಯಾರಿಯನ್ನು ಮಾಡೋಣ. ಪುನಃ ಕಡಾಯಿಯನ್ನು ಗ್ಯಾಸಲ್ಲಿಟ್ಟು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಬೇಕು. ಈಗ ಈ ಬಿಸಿ ಎಣ್ಣೆಯಲ್ಲಿ ಅರ್ಧ ಸ್ಪೂನ್ ಜೀರಿಗೆಯನ್ನು ಸೇರಿಸಿ ಹುರ್ಕೊಳ್ಳುವ. ಜೀರಿಗೆ ಫ್ರೈ ಆಗಿ ಇಲ್ಲಿ ಸಿಡಿಯಲು ಪ್ರಾರಂಭವಾಗಿದೆ. ಈಗ ಇದರಲ್ಲಿ ನಾವು ರುಬ್ಬಿದ ಮಸಾಲೆಯನ್ನು ಸೇರಿಸಬೇಕು. ಮಸಾಲೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಇದನ್ನು ಸ್ವಲ್ಪ ಕುದಿಸಿಕೊಳ್ಬೇಕು. ಮಸಾಲೆ ನೋಡಿ 1-2 ನಿಮಿಷದಲ್ಲಿ ಕುದಿಯಲು ಪ್ರಾರಂಭವಾಗಿದೆ. ಈಗ ಈ ಗ್ರೇವಿಗೆ ಉಪ್ಪನ್ನು ಸೇರಿಸಬೇಕು. ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ 1-2 ದೊಡ್ಡ ಕಪ್ಪಷ್ಟು ನೀರನ್ನು ಸೇರಿಸುವ. ಇದಕ್ಕೆ ಹುರಿಗಡಲೆ, ತೆಂಗಿನ ತುರಿ ಸೇರಿಸಿರುವುದರಿಂದ ಗ್ರೇವಿ ಮತ್ತಷ್ಟು ತಿಕ್ಕಾಗ್ತದೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೇವಿ ಇರಲಿ, ಸ್ವಲ್ಪ ತೆಳುವಾಗಿಯೇ ಇರಲಿ. ಇದನ್ನು ಕುದಿಸಿದ ನಂತರ ಇದು ಮತ್ತಷ್ಟು ಗಟ್ಟಿ ಆಗ್ತದೆ. ಈ ರೆಸಿಪಿಗೆ ಇಲ್ಲಿ 6 ಮೊಟ್ಟೆಗಳನ್ನು ಬಳಸ್ತಾ ಇದ್ದೇನೆ. ಮೊಟ್ಟೆಯನ್ನು ಈ ರೀತಿ ಒಂದೊಂದಾಗಿ ಹೊಡೆದು ಗ್ರೇವಿಗೆ ಸೇರಿಸಬೇಕು. ಈ ಬದಿ ನೋಡಿ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ. ಈಗ ಫ್ಲೇಮನ್ನು ನಾವು ಮೀಡಿಯಮಲ್ಲಿ ಇಡುವ. ಈಗ ಒಡೆದ ಮೊಟ್ಟೆಯನ್ನು ಒಂದೊಂದಾಗಿ ಇದರಲ್ಲಿ ಮೆಲ್ಲನೆ ಸೇರಿಸಿಕೊಳ್ಳುವ. ಸ್ವಲ್ಪ ದೂರ ಈ ರೀತಿಯಲ್ಲಿ ಇದನ್ನು ಸೇರಿಸಿಕೊಳ್ಬೇಕು. ಎಲ್ಲ ಮೊಟ್ಟೆಗಳನ್ನು ಈ ರೀತಿ ಸೇರಿಸಿದ ನಂತರ ಇದನ್ನು 5 ನಿಮಿಷಗಳ ಕಾಲ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸಿಕೊಳ್ಬೇಕು.
ಈ ಸಮಯದಲ್ಲಿ ಸೌಟಿಂದ ಇದನ್ನು ಕದಡಬಾರ್ದು. ಇದು ಕರೆಕ್ಟಾಗಿ ಒಂದು 5 ನಿಮಿಷ ಬೇಯಬೇಕು, ಚೆನ್ನಾಗಿ ಸೆಟ್ ಆಗಬೇಕು. ಈಗ ಒಂದು 5 ನಿಮಿಷ ಬಿಟ್ಟು ಕ್ಯಾಪನ್ನು ಓಪನ್ ಮಾಡುವ. ಈಗ ಇದನ್ನು ತಳಭಾಗದಿಂದ ಈ ರೀತಿ ಮೆಲ್ಲನೆ ಸಪರೇಟ್ ಮಾಡುವ. ಎಲ್ಲ ಮೊಟ್ಟೆಗಳನ್ನು ಈ ರೀತಿಯಲ್ಲಿ ಸಪರೇಟ್ ಮಾಡಿದ್ದೇನೆ. ಈಗ ಇದನ್ನು ಇನ್ನೊಂದು 2 ನಿಮಿಷಗಳ ಕಾಲ ಕುದಿಸಿಕೊಳ್ಳುವ. ಈಗ ನೋಡಿ ಕಂಪ್ಲೀಟಾಗಿ ಮೊಟ್ಟೆ ಸೆಟ್ ಆಗಿದೆ. ಈಗ ಮೆಲ್ಲನೆ ಇದನ್ನು ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ಟೇಸ್ಟಿಯಾದ ಮೊಟ್ಟೆ ಸಾಂಬಾರಿಲ್ಲಿ ರೆಡಿಯಾಗಿದೆ. ಇದನ್ನಿಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇರುವುದರಿಂದ ಈ ಹದದಲ್ಲಿರಬೇಕು. ಇದು ತುಂಬ ಗಟ್ಟಿ ಸಹ ಇಲ್ಲ, ತೆಳುವಾಗಿ ಕೂಡ ಇಲ್ಲ. ನೀವು ಇದನ್ನು ಚಪಾತಿ ರೈಸ್ ಜೊತೆ ಸರ್ವ್ ಮಾಡೋದಾದರೆ ಪುನಃ 1-2 ನಿಮಿಷಗಳ ಕಾಲ ಇದನ್ನು ಕುದಿಸಿ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುವಾಗ ಫ್ಲೇಮ್ ಆಫ್ ಮಾಡಿಕೊಳ್ಬೋದು. ತುಂಬ ಚೆನ್ನಾಗಿರ್ತದೆ. ಫೈನಲಿ ನಾಟಿ ಸ್ಟೈಲ್ ಇದು ಮೊಟ್ಟೆ ಸಾಂಬಾರು ನೋಡಿ ಇಲ್ಲಿ ರೆಡಿಯಾಗಿದೆ. ನಾನು ಇದನ್ನಿಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಮುದ್ದೆ, ಚಪಾತಿ, ರೈಸ್, ಪರೋಟ ಯಾವುದ್ರ ಜೊತೆ ಬೇಕಾದರೂ ನೀವು ಸವಿಯಿರಿ. ರುಚಿಯಂತೂ ಎಕ್ಸಲೆಂಟ್ ಆಗಿರ್ತದೆ. ಖಂಡಿತ ಈ ವಿಧಾನದಲ್ಲಿ ಮೊಟ್ಟೆ ಸಾಂಬಾರನ್ನು ಒಂದ್ಸಲ ಟ್ರೈ ಮಾಡಿ. ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಅಂತ, ಅಷ್ಟೇ ಯಮ್ಮಿ ಕೂಡ. ಸೊ ಇವತ್ತಿನ ಈ ಮೊಟ್ಟೆ ಸಾಂಬಾರು ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಯಮ್ಮಿಯಾದ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.